ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ರುಚಿಯಾಗಿರೋ ಅಕ್ಕಿ ಪಾಯಸ. ಇದು ಬಿಸಿ ಬಿಸಿಯಾಗಿರ್ಬೇಕಾದ್ರೂ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಆರ್ಕೊಂಡ್ಮೇಲೆ ತಿನ್ನೋದಕ್ಕೆ ಇದು ರುಚಿ ದುಪ್ಪಟ್ಟಾಗುತ್ತೆ. ಇದ್ರ ಕನ್ಸಿಸ್ಟೆನ್ಸಿ ಕ್ರೀಮಿಯಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೋಡೋಣ ಬನ್ನಿ. ಇದನ್ನು ಮಾಡೋದಕ್ಕೆ ನೋಡಿ, ನಾನು ಈ ಗ್ಲಾಸಲ್ಲಿ ಒಂದು ಫುಲ್ ಗ್ಲಾಸ್ ಬಾಸುಮತಿ ರೈಸ್ನ ತಗೊಂಡಿದ್ದೀನಿ. ಬಾಸುಮತಿ ರೈಸ್ಗೆ ಅದರದ್ದೇ ಆದ ಒಂದು ರುಚಿ ಇರುತ್ತೆ. ಬಾಸುಮತಿ ರೈಸಲ್ಲಿ ಮಾಡಿದ್ರೆ ಅಕ್ಕಿ ಪಾಯಸ ತುಂಬ ರುಚಿಯಾಗಿ ಬರುತ್ತೆ. ಈ ರೈಸ್ ಇಲ್ಲ ಅಂದರೆ ನಾವು ಮಾಮೂಲಿ ಸೋನಾ ಮಸೂರಿ ರೈಸ್ ಸಹ ಯೂಸ್ ಮಾಡ್ಬೋದು. ಸೊ ಮೊದಲಿಗೆ 1 ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ನಾನು 1 ಗಂಟೆಗಳ ಕಾಲ ನೆನೆಸ್ಕೊಳ್ತಾ ಇದ್ದೀನಿ. ಈ ಪಾಯಸನ ಮಾಡೋದಕ್ಕೆ ನೆನೆಸ್ಕೊಂಡಿರೋ ಅಕ್ಕಿ, 1 ಲೀಟರ್ ಹಾಲು, 1.5 ಲೋಟದಷ್ಟು ಸಕ್ಕರೆ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್, ಏಲಕ್ಕಿ ಪುಡಿ, ಕೇಸರಿ ಹೂವು, ಬಾದಾಮ್ ಪೌಡರ್ ಮತ್ತು ತುಪ್ಪ ಬೇಕಾಗತ್ತೆ. ಈಗ ನೋಡಿ, ಅಕ್ಕಿ 1 ಗಂಟೆಗಳ ಕಾಲ ನೆಂದಿದೆ. ಸೊ ಈ ನೆಂದಿರೋ ಅಕ್ಕಿನ ಕೈಯಲ್ಲೇ ಈ ಥರ ಇಸ್ಕ್ಬಿಟ್ರೆ ಇದು ಚೆನ್ನಾಗಿ ಪುಡಿ ಆಗಿಬಿಡುತ್ತೆ. ಇದನ್ನು ಮಿಕ್ಸಿಗೆ ಹಾಕಿದ್ರೆ ಇದು ತುಂಬ ನುಣ್ಣಗಾಗ್ಬಿಡುತ್ತೆ, ಆಗ ಪಾಯಸ ಅಷ್ಟು ರುಚಿಯಾಗಿ ಬರೋದಿಲ್ಲ. ಸೊ ಕೈಯಲ್ಲೇ ಈ ಥರ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಅಕ್ಕಿನ ಚೆನ್ನಾಗಿ ಪುಡಿ ಮಾಡ್ಕೊಂಡು ಆದಮೇಲೆ ಪಕ್ಕದಲ್ಲಿ ಒಂದು ಪಾತ್ರೆ ಇಟ್ಕೊಂಡು 1-2 ಸ್ಪೂನಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ. ಸೊ ಈ ತುಪ್ಪಕ್ಕೆ ಅಕ್ಕಿನ ಸೇರಿಸ್ಕೊಂಡು 1-2 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಈಗ ಚೆನ್ನಾಗಿ ಫ್ರೈ ಆದಮೇಲೆ ನಾವಿಲ್ಲಿ 1 ಲೀಟರ್ ಹಾಲಷ್ಟನ್ನ ತಕ್ಕೊಂಡಿದ್ವಿ. ಸೊ ಈ ಹಾಲಲ್ಲಿ ಅರ್ಧ ಲೀಟರ್ ಅಷ್ಟು ಹಾಲನ್ನು ನಾನು ಈ ಅಕ್ಕಿಗೆ ಸೇರಿಸ್ಕೊಂಡು ಅಕ್ಕಿನ ಹಾಲಲ್ಲೇ ಬೇಯಿಸ್ಕೋಬೇಕು. ಸೊ ಇಲ್ಲಿ ಅಕ್ಕಿ ಬೇಯಿಸೋದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನ ಯೂಸ್ ಮಾಡಬಾರ್ದು, ಹಾಲಲ್ಲೇ ಅಕ್ಕಿನ ಬೇಯಿಸ್ಕೋಬೇಕು. ಇದನ್ನು ಸ್ವಲ್ಪ ಚೆಕ್ ಮಾಡ್ಕೊಂಡು ಬೇಯಿಸ್ಕೊಳ್ಳಿ, ತಳ ಹಿಡಿದಂಗೆ ನೋಡ್ಕೋಬೇಕು. ಸೊ ಇದು ಒಂದ್ಸರಿ ಚೆನ್ನಾಗಿ ಕುಕ್ ಆಗ್ತಿರ್ಬೇಕಾದ್ರೆ ಇದಕ್ಕೇನಾದರೂ ಇನ್ನೂ ಸ್ವಲ್ಪ ಹಾಲು ಬೇಕಂದರೆ ಇನ್ನೂ ಸ್ವಲ್ಪ ತೆಗೆದಿಟ್ಕೊಂಡಿದ್ವಲ್ಲ ಆ ಹಾಲನ್ನ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಅಕ್ಕಿ ಚೆನ್ನಾಗಿ ಬೇಯೋಷ್ಟೊತ್ತಿಗೆ ಪಕ್ಕದಲ್ಲಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಇಟ್ಕೊಬಿಡೋಣ. ಸೊ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ನಾನು ತೆಗೆದಿಟ್ಕೊಂಡಿದ್ದ ಗೋಡಂಬಿ, ಬಾದಾಮಿ, ದ್ರಾಕ್ಷಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಅಕ್ಕಿ ಚೆನ್ನಾಗಿ ಬೆಂದಿದೆ. ಸೊ ಅದರಲ್ಲಿರೋ ಹಾಲಿನ ಅಂಶ ಕಮ್ಮಿ ಆಗಿದೆ. ಸೊ ಇದಕ್ಕೆ ಇನ್ನು ಉಳಿದಿರೋ ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ತೆಗೆದಿಟ್ಕೊಂಡಿದ್ವಲ್ಲ ಆ ಸಕ್ಕರೆನ ಹಾಕ್ಕೊಳ್ಬೇಕು. ಸೊ ಇಲ್ಲಿ 1 ಲೋಟ ಅಕ್ಕಿಗೆ 1.5 ಲೋಟದಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಸಕ್ಕರೆ ಹಾಕ್ಕೊಂಡು ಆದಮೇಲೆ ಇದಕ್ಕೆ 1 ಸ್ಪೂನು ಏಲಕ್ಕಿ ಪುಡಿ ಹಾಕ್ಕೊಳ್ಬೇಕು. ಮತ್ತು ಅಂಗಡಿಲಿ ಬಾದಾಮ್ ಪೌಡರ್ ಸಿಗುತ್ತಲ್ಲ, ಸೊ ಅದರ 1 ಪ್ಯಾಕೆಟ್ನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬಂದಮೇಲೆ ಲಾಸ್ಟಲ್ಲಿ ನಿಮ್ಮ ಹತ್ರ ಕೇಸರಿ ಹೂವು ಇದ್ದರೆ ಅದರದ್ದು ಒಂದು 5-6 ದಳನ ಇದಕ್ಕೆ ಸೇರಿಸ್ಕೊಂಡ್ರೆ ಟೇಸ್ಟು ತುಂಬ ರುಚಿಯಾಗಿ ಬರುತ್ತೆ. ಸೊ ಕೇಸರಿ ದಳನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಆದಮೇಲೆ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆ ಮುಚ್ಚಿ ಸ್ವಲ್ಪ ಅದು ಸೆಟಲ್ ಆಗಕ್ಕೆ ಬಿಟ್ಟರೆ ರುಚಿಯಾಗಿರೋ ಅಕ್ಕಿ ಪಾಯಸ ರೆಡಿ ಆಗಿಬಿಡುತ್ತೆ. ಸೊ ಅಕ್ಕಿ ಪಾಯಸ ಯಾವಾಗಲೂ ಕ್ರೀಮಿ ಕನ್ಸಿಸ್ಟೆನ್ಸಿಲಿ ಇರುತ್ತೆ, ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಒಂದು ಸರಿ ಡೆಫಿನೆಟಾಗಿ ನೀವು ಟ್ರೈ ಮಾಡಿ ನೋಡಿ.